ನಮಸ್ಕಾರ. ಪ್ರತಿ ಗ್ರಾಮದಲ್ಲೂ, ಪ್ರತಿ ಹಳ್ಳಿಗಳಲ್ಲೂ, ಪ್ರತಿ ಹೋಬಳಿಗಳಲ್ಲೂ, ಪ್ರತಿ ತಾಲೂಕುಗಳಲ್ಲೂ, ಪ್ರತಿ ಡಿಸ್ಟ್ರಿಕ್ಟ್ಗಳಲ್ಲೂ, ಪ್ರತಿ ಸ್ಟೇಟುಗಳಲ್ಲೂ ಯಾವುದೇ ದೇವಸ್ಥಾನ ಇಲ್ಲ ಅಂದರೂ ಈ ದೇವಸ್ಥಾನ ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ. ಯಾವುದು ಗೊತ್ತಾ? ಸಾಕ್ಷಾತ್ ಹನುಮಂತನ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಗ್ರಾಮ ಎಂಥ ಒಂದು ಸಣ್ಣ ಗ್ರಾಮ ಆಗಿರ್ಬೋದು, ಹಳ್ಳಿ ಆಗಿರ್ಬೋದು, ಹೋಬಳಿ ಆಗಿರ್ಬೋದು, ತಾಲೂಕಾಗಿರ್ಬೋದು, ಡಿಸ್ಟ್ರಿಕ್ಟ್ ಆಗಿರ್ಬೋದು, ಸ್ಟೇಟಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ಗಳಲ್ಲಿ, ಊರುಗಳಲ್ಲಿ, ಯಾವುದೇ ಊರುಗಳಲ್ಲಿ ನೋಡ್ರಿ, ಹನುಮಂತನ ದೇವಸ್ಥಾನ ಇದ್ದೇ ಇರುತ್ತೆ. ಬೇರೆ ಯಾವುದೇ ದೇವಸ್ಥಾನ ಇಲ್ದಿದ್ರೂ ಈ ದೇವಸ್ಥಾನ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಯಾಕೆಂದರೆ ಹನುಮಂತ ಅಂದರೆ ಆ ಶಕ್ತಿನೇ ಬೇರೆ. ಆತನ ಸ್ಮರಣೆನೇ ಮಾಡಿದವರಿಗೆ ಭಯಂಕರ ಅನುಕೂಲಗಳು ಆಗ್ತಾ ಹೋಗುತ್ತೆ. ನೋಡ್ರಿ, ಯಾರು ಪ್ರತಿ ಮಂಗಳವಾರದ ದಿನ, ಪ್ರತಿ ಶನಿವಾರದ ದಿನ ಹನುಮಾನ್ ಚಾಲೀಸ್ನ 7 ಬಾರಿ ಪಠಿಸ್ತಾರೋ, ಜೊತೆಗೆ ಯಂತ್ರೋದ್ಧಾರಕ ಹನುಮ ಸ್ತೋತ್ರನ 7 ಬಾರಿ ಯಾರು ಪಠಿಸ್ತಾರೋ ಅವ್ರ ಜೀವನದಲ್ಲಿ ಕಷ್ಟಗಳೇ ಬರಲ್ಲ. ಖಂಡಿತವಾಗ್ಲೂ ಕಷ್ಟಗಳು ಬರಲ್ಲ. ಎಸ್ಪೆಷಲಿ ದುಷ್ಟಶಕ್ತಿಗಳ ಕಾಟ ಹತ್ರಕ್ಕೆ ಬರಲ್ಲ, ನೆಗೆಟಿವ್ ಎನರ್ಜಿ ಹತ್ರಕ್ಕೆ ಬರಲ್ಲ, ಶತ್ರು ಬಾಧೆಗಳನ್ನದೇ ಇರೋದಿಲ್ಲ. ಎಸ್ಪೆಷಲಿ ಕಲಿಯುಗದಲ್ಲಿ ಏನು ಬೇಕಾಗಿದೆ? ಆರೋಗ್ಯ ಮತ್ತು ದುಡ್ಡು, ಇವೆರಡು ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ. ಎಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ, ಫೈನಾನ್ಷಿಯಲ್ ವಿಚಾರದಲ್ಲಿ, ಸಾಲಬಾಧೆ ವಿಚಾರದಲ್ಲಿ ಆಂಜನೇಯ ಸ್ವಾಮಿ ಖಂಡಿತವಾಗ್ಲೂ ಒಂದು ದಾರಿ ಮಾಡಿಕೊಟ್ಟೇ ಕೊಡ್ತೇನೆ. ಈ ರೀತಿ ಕಂಟಿನ್ಯೂಯಸ್ ಪ್ರೊಸೆಸ್ ಇಟ್ಕೊಬೇಕು. ಅದನ್ನು ನೀವು ಸ್ಟಾರ್ಟ್ ಮಾಡೋದು ಮೂಲಾ ನಕ್ಷತ್ರ ಮಂಗಳವಾರ ಬಂದಿರಬೇಕು ಅಥವಾ ಮೂಲಾ ನಕ್ಷತ್ರ ಶನಿವಾರ ಬಂದಿರಬೇಕು. ಯಾಕೆಂದರೆ ಮೂಲಾ ನಕ್ಷತ್ರದಲ್ಲೇ ಆಂಜನೇಯ ಸ್ವಾಮಿ ಇರೋದು. ಈ ಮೂಲಾ ನಕ್ಷತ್ರದಲ್ಲೇ ರಾವಣ, ಮೂಲಾ ನಕ್ಷತ್ರದಲ್ಲೇ ಸರಸ್ವತಿ, ಮೂಲಾ ನಕ್ಷತ್ರದಲ್ಲೇ ಪಾರ್ವತಿ, ಮೂಲಾ ನಕ್ಷತ್ರದಲ್ಲೇ ಕಾಳಿದೇವಿ. ನೋಡಿ, ಈ ಮೂಲಾ ನಕ್ಷತ್ರ ಬಂದಾಗ ಎಸ್ಪೆಷಲಿ ಬ್ರಾಹ್ಮಿ ಮುಹೂರ್ತದಲ್ಲಿ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ 7 ಬಾರಿ 7 ಬಾರಿ ಹನುಮಾನ್ ಚಾಲೀಸ್, 7 ಬಾರಿ ಯಂತ್ರೋದ್ಧಾರಕ ಹನುಮ ಸ್ತೋತ್ರ ಯಾರು ಪಠಣೆ ಮಾಡ್ತಾರೋ ಜೀವನದಲ್ಲಿ ಹಣಕಾಸಿನ ಸಮಸ್ಯೆನೇ ನಿಮಗೆ ಬರಲ್ಲ. ದಶಾಭುಕ್ತಿಗಳು ಹೆಂಗೇ ಇದ್ದರೂ, ಬ್ಯಾಲೆನ್ಸಿಂಗ್ ಆ್ಯಂಡ್ ಇಂಬ್ಯಾಲೆನ್ಸಿಂಗ್ ಆದರೂ, ಆಂಜನೇಯ ಸ್ವಾಮಿ ಸ್ಮರಣೆ ಮಾಡಿದವರಿಗೆ ಧೈರ್ಯ ಜಾಸ್ತಿ ಬರುತ್ತೆ, ವಿಲ್ ಪವರ್ ಜಾಸ್ತಿ ಬರುತ್ತೆ, ಆರೋಗ್ಯದ ಜೊತೆಗೆ ಜ್ಞಾನ ಶಕ್ತಿನೂ ಹೆಚ್ಚಾಗುತ್ತೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, IQ ಜೊತೆಗೆ ಫೈನಾನ್ಷಿಯಲ್ ಸ್ಟೇಟಸ್, ಹಣಕಾಸಿನ ವಿಚಾರದಲ್ಲಿ ಜೀವನದಲ್ಲಿ ಎಕ್ಸಲೆಂಟಾಗಿ ಆಗ್ತೀರ. ನಮ್ಮ ಕರ್ನಾಟಕದಲ್ಲಿ ಜನ್ಮಭೂಮಿ, ಆಂಜನೇಯ ಸ್ವಾಮಿ ಜನ್ಮಭೂಮಿ ನಮ್ಮ ಕರ್ನಾಟಕದಲ್ಲಾಗಿರೋದು. ಆಂಜನೇಯ ಸ್ವಾಮಿ ಭಕ್ತರು ನೀವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿ ಶಕ್ತಿನೇ ಅಂಥದ್ದು ಅಪಾರ. ಯಾರು ಸ್ಮರಣೆ ಮಾಡ್ತಾರೋ ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗೇ ಆಗ್ತೀರಾ. ನಮಸ್ಕಾರ.